Dear students, welcome back to Shivamurthysacademy YouTube channel. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಎಕನಾಮಿಕ್ಸ್ ಕಂಪ್ಲೀಟ್ ಇವತ್ತಿನ ವಿಡಿಯೋದಲ್ಲಿ ನಾವು MCQs ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ನ ನೋಡ್ತಾ ಹೋಗೋಣ. ಈ ರೀತಿಯಾಗಿ ನೀವು ಓದೋದ್ರಿಂದ ಸೆಕ್ಷನ್ ವೈಸು ಎಲ್ಲೂ ಕೂಡ ಮಾರ್ಕ್ಸ್ನ ಕಳ್ಕೊಳ್ಳೋದಿಲ್ಲ, ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಕ್ವಶನ್ಸ್ನ ನೀವು ಪಕ್ಕ ಆದರೆ 10ಕ್ಕೆ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. MCQಸಿಂದ 5, ಫಿಲ್ ಇನ್ ದ ಬ್ಲಾಂಕ್ಸಿಂದ 5. ನಾನು ಚಾಪ್ಟರ್ ವೈಸು ನಿಮಗೆ ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಓದ್ಕೊಳ್ಳಿ, ಖಂಡಿತ ಒಳ್ಳೆ ಮಾರ್ಕ್ಸು ಬರುತ್ತೆ. ದ ಸ್ಕೇರ್ ರಿಸೋರ್ಸ್ ಆಫ್ ಆನ್ ಎಕಾನಮಿ ಹ್ಯಾವ್ ಕಾಂಪೀಟಿಂಗ್ ಯೂಸೇಜ್. ಇದು ಇಂಪಾರ್ಟೆಂಟ್ ಕ್ವಶನು, ಪ್ರತಿ ಸಲ ನಿಮ್ಮ ಎಕ್ಸಾಮಲ್ಲಿ ಕೇಳೋ ಅಂಥ ಕ್ವಶನ್ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ ಸ್ಟಡಿ. ಮೈಕ್ರೋ ಎಕನಾಮಿಕ್ ಸ್ಟಡಿಗೆ ಎಕ್ಸಾಂಪಲ್ ಯಾವುದು? ಕನ್ಸ್ಯೂಮರ್ ಬಿಹೇವಿಯರ್. ಓಕೆನಾ. ನೆಕ್ಸ್ಟು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಆನ್ ಎಕಾನಮಿ ಯಾವುದ್ಯಾವುದು? ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫ್ರಮ್ ಫಾರ್ whom ಟು ಪ್ರೊಡ್ಯೂಸು. ಇವೆಲ್ಲದೂ ಕೂಡ ಸೆಂಟ್ರಲ್ ಪ್ರಾಬ್ಲಮ್ದು ಎಕಾನಮಿ. ಅದಕ್ಕೆ ಆಲ್ ಆಫ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಈ ಎಲ್ಲ ಕ್ವಶನ್ನು ಕೂಡ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋ ಅಂಥ ಕ್ವಶನ್ನೇನೆ. ಟ್ರೆಡಿಷನಲಿ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಆನ್ ಎಕನಾಮಿಕ್ಸ್ ಹ್ಯಾವ್ ಬೀನ್ ಸ್ಟಡಿಡ್ ಅಂಡರ್ ದ ಫಾಲೋಯಿಂಗ್ ಬೋರ್ಡ್ ಬ್ರಾಂಚಸ್. ಯಾವುದು? ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾವು ಓದ್ತೀವಿ. ಫಿಲ್ ಇನ್ ದ ಬ್ಲಾಂಕ್ಸ್ನ ನೋಡ್ತಾ ಹೋಗೋದಾದರೆ, ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೈಸ್ ಟು ಪ್ರಾಬ್ಲಮ್ ಆಫ್ ಚಾಯ್ಸ್. ಇದು ಕೂಡ ರಿಪೀಟ್ ಆಗಿರೋಂಥ ಕ್ವಶನ್ನು. ಇನ್ ಎ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಆಲ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆರ್ ಮೇಡ್ ಬೈ ಗೌರ್ನಮೆಂಟ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. Dash is a set of arrangements where economic agents can be freely exchange their endowments or products with each other. Market. ಅದಕ್ಕೆ ಆನ್ಸರ್. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಮಿಕ್ಸ್ಡ್ ಎಕನಾಮಿಕ್ಸು. ಇವೆಲ್ಲ ಕ್ವಶನ್ನು ಕೂಡ ಬರೋ ಅಂಥದ್ದನ್ನೇ ನಿಮಗೆ ಒಂದು ಕಡೆ ಲೀಸ್ಟ್ ಔಟ್ ಮಾಡಿ ಕೊಡ್ತಾ ಇರೋದು. ನೆಕ್ಸ್ಟ್ ಸೆಕೆಂಡ್ ಚಾಪ್ಟರಲ್ಲಿ ನಾವು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ನೋಡ್ತಾ ಹೋದರೆ, ಯುಟಿಲಿಟಿ ಈಸ್ ಅ ಸಬ್ಜೆಕ್ಟಿವ್. ಅದು ಸಬ್ಜೆಕ್ಟಿವ್ ಆಗಿರುತ್ತೆ. ದ ಶೇಪ್ ಆಫ್ ಆನ್ ಇಂಡಿಫರೆನ್ಸ್ ಕರ್ವ್ ಇಸ್ ಕಾನ್ವೆಕ್ಸ್ ಟು ದ ಆರಿಜಿನ್. ಸೊ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಕ್ವಶನ್ನ ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ 10ಕ್ಕೆ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು MCQ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸಿಂದ. ದ ಕನ್ಸಪ್ಷನ್ ಬಂಡಲ್ಸ್ ದಟ್ ಆರ್ ಅವೈಲಬಲ್ ಟು ಕನ್ಸ್ಯೂಮರ್ ಡಿಪೆಂಡ್ ಆನ್ ಪ್ರೈಸ್ ಆ್ಯಂಡ್ income. The equation of budget line is option C, correct answer. The demand for these goods increases as income increases normal goods. The vertical demand curve is perfectly inelastic. ಈ ಕ್ವಶನ್ ರಿಪೀಟ್ ಬರೋ ಅಂಥದ್ದು ಚಾನ್ಸ್ ಇದೆ. Ordinal utility analysis expressed in terms of ranks. When TU is a constant, mu becomes 0. ಥರ್ಡ್ ಚಾಪ್ಟರ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. ಈ ಒಂದು ಚಾಪ್ಟರ್ ನಾವು ನೋಡೋದಾದರೆ, ದ ಫಾರ್ಮುಲಾ ಆಫ್ ಪ್ರೊಡಕ್ಷನ್ ಫಂಕ್ಷನ್. ಇದು ಬಂದೇ ಬರುವಂಥ ಕ್ವಶನ್. ಇನ್ ದ ಶಾರ್ಟ್ ರನ್ ಎ ಫರ್ಮ್ ಕೆನಾಟ್ ವೇರಿ ಆಲ್ ದ inputs. The change in output per unit of change in input is called marginal product. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಇನ್ನು ಫೋರ್ತ್ ಕ್ವಶನ್ ಕೂಡ ಇಂಪಾರ್ಟೆಂಟು, ಅದಕ್ಕೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಕ್ವಶನ್ನ ನಾವು ನೋಡೋದಾದರೆ, TC ಈಸ್ ಈಕ್ವಲ್ ಟು TFC ಪ್ಲಸ್ TVC. ಇದು ಕೂಡ ಬರೋಂಥ ಕ್ವಶನ್ನು. ದ ಫಂಕ್ಷನಲ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ ಕಾಲ್ಡ್ ಪ್ರೊಡಕ್ಷನ್ ಫಂಕ್ಷನ್. ದ ಲಾಂಗ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ದ ಶೇಪ್ ಆಫ್ ಅವರೇಜ್ ಫಿಕ್ಸ್ಡ್ ಕಾಸ್ಟ್ ಕರ್ವ್ ಇಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. Find the total cost where TFC is 100 and TVC is 125. So option D is the right answer. Even chapter in the fill in the blanks. In the long run, all inputs are variable. Next, dash is defined as the output per unit of a variable input. Average product. ಈ ಕ್ವಶನ್ ಕೂಡ ಬರೋ ಅಂಥದ್ದು. Marginal product and average product curves are inverse in shape ಅಥವಾ inverse in shape ಅಂತ ಬರೀಬೇಕು. SMC curve cuts the AVC curve at the dash below point of the AVC curve minimum. ಸೊ ಇದು ಕೂಡ ಇಂಪಾರ್ಟೆಂಟ್. ಫಿಫ್ತ್, ಡ್ಯಾಶ್ ಇಸ್ ದ ಸೆಟ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ಸ್ ಆಫ್ ಟು ಇನ್ಪುಟ್ಸ್ ದಟ್ ಈಲ್ ದ ಸೇಮ್ ಮ್ಯಾಕ್ಸಿಮಮ್ ಪಾಸಿಬಲ್ ಲೆವೆಲ್ ಆಫ್ ಔಟ್ಪುಟ್. ಐಸೋಕಾಯಿಂಟ್ದು ಡೆಫಿನಿಷನ್ ಆಗಿರುತ್ತೆ. ನೆಕ್ಸ್ಟ್
At the midpoint of the demand curve, the elasticity is equal to 1. The value of elasticity of the demand at a different points on a linear demand curve lies between 0 and infinity. ಈ ಕ್ವಶನ್ ಕೂಡ ಬರೋ ಸಾಧ್ಯತೆ ತುಂಬ ಅಂದರೆ ತುಂಬ ಇರುತ್ತೆ. ಓಕೆನಾ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ತಾ ಹೋಗೋಣ. ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮ್ಯುಡಿಟಿ ಈಸ್ ಯುಟಿಲಿಟಿ. ಈ ಕ್ವಶನ್ ಕೂಡ ಇಂಪಾರ್ಟೆಂಟ್. ಟು ಇನ್ ಡಿಫರೆನ್ಸ್ ಕರ್ವ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಇದು ಕೂಡ ಇಂಪಾರ್ಟೆಂಟ್. ಆಸ್ ಇನ್ಕಮ್ ಇನ್ಕ್ರೀಸಸ್ ದ ಡಿಮ್ಯಾಂಡ್ ಕರ್ವ್ ಫಾರ್ ದ ನಾರ್ಮಲ್ ಗುಡ್ ಶಿಫ್ಟ್ ಟುವರ್ಡ್ಸ್ ರೈಟ್ ವರ್ಡ್. ಇದು ಕೂಡ ಇಂಪಾರ್ಟೆಂಟ್. ದ ಡಿಮ್ಯಾಂಡ್ ಫಾರ್ ಎ ಗುಡ್ ಮೂವ್ಸ್ ಇನ್ ದ opposite direction of its price. Method of adding two individual demand curve is called horizontal summation. ಅದು ಕೂಡ ಇಂಪಾರ್ಟೆಂಟ್. ಫೋರ್ತ್ ಚಾಪ್ಟರಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂದರೆ, ಇನ್ ದ ಪರ್ಫೆಕ್ಟ್ ಕಾಂಪಿಟೇಷನ್ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಆರ್ ಹೋಮೋಜೀನಿಯಸ್ ಪ್ರಾಡಕ್ಟ್. ದ ಇನ್ಕ್ರೀಸ್ ಇನ್ ದ ಟೋಟಲ್ ರೆವೆನ್ಯೂ ಫಾರ್ ಎ ಯೂನಿಟ್ ಇನ್ಕ್ರೀಸಸ್ ಇನ್ ದ ಔಟ್ಪುಟ್ ಈಸ್ ಮಾರ್ಜಿನಲ್ ರೆವೆನ್ಯೂ. ಇದು ಕೂಡ ಇಂಪಾರ್ಟೆಂಟ್. ದ ಫಾರ್ಮ್ಸ್ ಪ್ರಾಫಿಟ್ ಈಸ್ ಡಿನೋಟೆಡ್ ಬೈ ಪೈ. ಇದು ಕೂಡ ಇಂಪಾರ್ಟೆಂಟ್. ವೆನ್ ದ ಸಪ್ಲೈ ಕರ್ವ್ ಈಸ್ vertical, the elasticity of a supply is ES is equal to 0 ಆಗಿರುತ್ತೆ. The revenue per unit of a output of a firm is called as AR. The bookseller sells 30 books at price of 10 rupees each. The total revenue of the seller is rupees 300. Fill in the blanks ನೋಡೋಣ. Price taking behavior is a single most distinguished characteristic of dash market. Perfect competition. Dash is a tax that government imposes per unit sale of output. Unit tax. ಇದು ಇಂಪಾರ್ಟೆಂಟ್ ಕ್ವಶನ್. ಫಾರ್ ಎ ಪ್ರೈಸ್ ಟೇಕಿಂಗ್ ಫಾರ್ ಮಾರ್ಜಿನಲ್ ರೆವೆನ್ಯೂ ಈಸ್ ಈಕ್ವಲ್ ಟು ದ ಮಾರ್ಕೆಟ್ ಪ್ರೈಸ್. ಇದು ಕೂಡ ಇಂಪಾರ್ಟೆಂಟ್. ಫೋರ್ತ್ ಕ್ವಶನ್. The point of a minimum AVC where the SMC curve cuts at the AVC curve is called shut down point. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. Dash cost of some activity is a gain foregone from the second best activity opportunity. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಲ್ಲಿ ಏನು ಇಂಪಾರ್ಟೆಂಟ್ ನೋಡ್ತಾ ಹೋಗೋಣ. ಇನ್ ಪರ್ಫೆಕ್ಟ್ ಕಾಂಪಿಟೇಷನ್ ಬೈಯರ್ಸ್ ಆ್ಯಂಡ್ ಸೇಲರ್ಸ್ ಆರ್ price takers. A situation where the plans of all consumers and firm in the market match equilibrium situation. As a result of increase in the number of firms, there is an increase in supply, then the supply curve shift towards right. ಇದು ಕೂಡ most important. The firms earn supernormal profit as long as the price is greater than the minimum of average cost. The government imposing upper limit on the price of a goods and service is called ಪ್ರೈಸ್ ಸೀಲಿಂಗ್. ಇದು ಕೂಡ ಇಂಪಾರ್ಟೆಂಟ್. ಪ್ರೈಸ್ ಸೀಲಿಂಗ್ ಮತ್ತು ಪ್ರೈಸ್ ಫ್ಲೋರ್ ಇಂಪಾರ್ಟೆಂಟ್. ಸಿಕ್ಸ್ತ್ ಕ್ವಶನ್ ಇಂಪಾರ್ಟೆಂಟ್. ಫಿಲ್ ಇನ್ ದ ಬ್ಲಾಂಕ್ಸ್ ನೋಡ್ತಾ ಹೋಗೋಣ. ಇನ್ ಎ ಪರ್ಫೆಕ್ಟ್ ಕಾಂಪಿಟೇಷನ್ ದ ಮಾರ್ಕೆಟ್ ಈಕ್ವಿಲಿಬ್ರಿಯಮ್ ಅಕ್ಕರ್ಸ್ ವೆನ್ ದ ಮಾರ್ಕೆಟ್ ಡಿಮ್ಯಾಂಡ್ ಮಾರ್ಕೆಟ್ ಸಪ್ಲೈ. ಅದಕ್ಕೆ ಆನ್ಸರ್ ಈಕ್ವಲ್ ಆಗಿರಬೇಕು. ಇಫ್ ದ ಸಪ್ಲೈ ಕರ್ವ್ ಶಿಫ್ಟ್ ರೈಟ್ ವರ್ಡ್ ಆ್ಯಂಡ್ ಡಿಮ್ಯಾಂಡ್ ಕರ್ವ್ ಶಿಫ್ಟ್ ಲೆಫ್ಟ್ ವರ್ಡ್ ಈಕ್ವಿಲಿಬ್ರಿಯಮ್ ಪ್ರೈಸ್ ವಿಲ್ ಬಿ ಡಿಕ್ರೀಸಿಂಗ್. ಇದು ಮೋಸ್ಟ್ ರಿಪೀಟ್ ಆಗುವಂಥ ಕ್ವಶನ್. ಡ್ಯಾಶ್ ಈಸ್ ಡಿಟರ್ಮೈನ್ಡ್ ಅಟ್ ದ ಪಾಯಿಂಟ್ ವೇರ್ ದ ಡಿಮ್ಯಾಂಡ್ ಫಾರ್ ದ ಲೇಬರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಕರ್ವ್ ಇಂಟರ್ಸೆಕ್ಟ್ ವೇಜ್. ಇನ್ ದ ಲೇಬರ್ ಮಾರ್ಕೆಟ್ ಡ್ಯಾಶ್ ಆರ್ ದ ಸಪ್ಲೈಯರ್ಸ್ ಆಫ್ ಲೇಬರ್ ಹೌಸ್ ಹೋಲ್ಡ್ಸ್. ಫಿಫ್ತ್ ಕ್ವಶನ್. ಡ್ಯೂ ಟು ದ rightward shift in both demand and supply curve, the equilibrium price remains unchanged. ಕಾನ್ಸ್ಟೆಂಟ್ ಸೇಮ್. ಇದು ಕೂಡ ಇಂಪಾರ್ಟೆಂಟ್. ಕನ್ಫ್ಯೂಸ್ ಆಗಬೇಡಿ ಅಲ್ಲಿ ಕ್ವಶನ್ ನಂಬರ್ 2 ಮತ್ತು ಕ್ವಶನ್ ನಂಬರ್ 5th. Sixth question. It is assumed that in the perfectly competition market and is at a play ಇನ್ವಿಸಿಬಲ್ ಪ್ಲೇಸ್ ಇನ್ವಿಸಿಬಲ್ ಆ್ಯಂಡ್ ಇದು ಕೂಡ ಇಂಪಾರ್ಟೆಂಟ್. ಸಿಕ್ಸ್ತ್ ಕ್ವಶನ್. ನೆಕ್ಸ್ಟು ಮೈಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಚಾಪ್ಟರ್. ದ ಇಂಡಿವಿಜುವಲ್ ಆರ್ ಇನ್ಸ್ಟಿಟ್ಯೂಟ್ಸ್ ವಿಚ್ ಟೇಕ್ ದ ಎಕನಾಮಿಕ್ ಡಿಸಿಷನ್ಸ್ ಆರ್ ಎಕನಾಮಿಕ್ ಏಜೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇನ್ 1936 ಬ್ರಿಟಿಷ್ ಎಕನಾಮಿಕ್ಸ್ JM published is celebrated book General Theory of Employment, Interest and Money. All the laborers who are ready to work will find employment and all the factories will be working at their full capacity. This school of thought is known as classical thought. The year of Great Depression 1929. ಇದು ಕೂಡ ಬಂದೇ ಬರುವ ಕ್ವಶನ್. ಇನ್ ಎ ಕ್ಯಾಪಿಟಲಿಸ್ಟ್ ಕಂಟ್ರಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಆರ್ ಮೇನ್ಲಿ ಕ್ಯಾರಿಡ್ ಔಟ್ ಬೈ ಪ್ರೈವೇಟ್ ಎಂಟರ್ಪ್ರೈಸಸ್.
Dash tries to address a situation facing the economy as a whole. Macroeconomics. Macroeconomics as its deep root in microeconomics. A part of the revenue is paid as rent for the service rendered by the land. Dash will be called as firm's production unit. Dash policies are pursued by the state itself or stationary bodies like RBI, SCBI, etc. Macroeconomics ಇದು ಕೂಡ ಫಿಫ್ತ್ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೆಕೆಂಡ್ ಚಾಪ್ಟರು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅಂದರೆ ದ ಸ್ಟಡಿ ಆಫ್ ನ್ಯಾಷನಲ್ ಇನ್ಕಮ್ ಇಸ್ ರಿಲೇಟೆಡ್ ಟು ಮ್ಯಾಕ್ರೋ ಎಕನಾಮಿಕ್ಸ್. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. NNP is equal to GNP minus depreciation. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ದ ವ್ಯಾಲ್ಯೂ ಆಫ್ GDP at the current privileging prices is nominal GDP. ಇದು ಕೂಡ ಇಂಪಾರ್ಟೆಂಟ್. ಬೈ ಡಿಡಕ್ಟಿಂಗ್ undistributed profit from the national income we get personal income. Measuring the sum total of all the factor payment will be called income method. Counting of the intermediate goods separately will lead to error of double counting. In India, the institution which report GDP is CSO. ಇದು ಕೂಡ important. Net national product at the factor cost is also known as national income. GVA at market price is equal to GDP at market price. The year used to calculate the real GDP is base year. ಇದು ಕೂಡ most important question. Fill in the blanks note. Dash are defined at a particular point of time. Stocks, important question. Dash goods will not pass through any more stages of production. Final. Dash is an annual allowance for the wear and tear of the capital good. Depreciation, important question. Fourth question, dash is a stock variable inventory. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ಕೆಲವೊಂದ್ಸಲ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲೂ ಕೇಳ್ತಾರೆ. ಇನ್ವೆಂಟರಿ ಸ್ಟಾಕ್ ವೇರಿಯಬಲ್ ಅನ್ನೋದು ನೆನಪಿರಲಿ. ಪೊಲ್ಯೂಷನ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಎಕ್ಸ್ಟರ್ನಾಲಿಟೀಸ್ ನೆಗೆಟಿವ್. ಇದು ಕೂಡ ಇಂಪಾರ್ಟೆಂಟ್. ದ ನೆಟ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಇಸ್ ಕಾಲ್ಡ್ ವ್ಯಾಲ್ಯೂ ಆಡೆಡ್. ದ ವ್ಯಾಲ್ಯೂ ಆಡೆಡ್ ಮೆಥಡ್ ಈಸ್ ದ ಅಲ್ಟರ್ನೇಟಿವ್ ನೇಮ್ ಆಫ್ ಪ್ರಾಡಕ್ಟ್ ಮೆಥಡ್. ಸೊ ವ್ಯಾಲ್ಯೂ ಆಡೆಡ್ ಅಂದರೆ ಪ್ರಾಡಕ್ಟ್ ಮೆಥಡ್ ಅನ್ನೋದು ನೆನಪಿರಲಿ. ಓಕೆನಾ. ಏಯ್ತ್ ಕ್ವಶನ್, ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಈಸ್ ಜನರಲಿ expressed in terms of percentage. Important question. Money and banking note togona. The main function of money is medium of exchange. Important question. The bank which acts as a monetary authority of India, RBI. Important question. The bank which are a part of the money creating system of economy or commercial banks. Important question. The rate at which RBI lends money to commercial banks against securities is a repo rate. The important tool by which RBI influences money supply is open market operation. RBI was established in the year 1935. Important question. RBI does not directly deal with general public. Important question. The important tool by which RBI influence money, idu repeat aitu question. The aggregate monetary resources of real known as M3. Important. In 2016, the demonetization of currency included denominations of 500 and 1000 rupees. Fill in the blanks note togona. The economic exchange without use of money are referred as barter system. Dash is the only institute which can issue currency in India, RBI. Important question. Third question, dash issues coins in India, government of India ಅಥವಾ ministry of finance. Important question. The principal motive for holding money is to carry out transaction motive. M1 and M2 are narrow money. Important question. In a modern economy, money comprises cash and bank deposits. Important question. Next chapter, fourth chapter nodana. Consumption which is independent of income is autonomous consumption. Important. The value of MPC lies between 0 and 1. ಇಲ್ಲಿ MPC 0 and 1 ಅಲ್ಲಿ ಇರುತ್ತೆ. ದ ಪಾಯಿಂಟ್ ವೇರ್ ಎಕ್ಸ್ ಆ್ಯಂಡ್ ಅಗ್ರಿಗೇಟ್ ಡಿಮ್ಯಾಂಡ್ ಈಸ್ ಈಕ್ವಲ್ ಟು ಎಕ್ಸ್ ಆ್ಯಂಡ್ ಅಗ್ರಿಗೇಟ್ ಸಪ್ಲೈ ವಿಲ್ ಬಿ ಈಕ್ವಿಲಿಬ್ರಿಯಮ್. ಇಂಪಾರ್ಟೆಂಟ್ ಕ್ವಶನ್. ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಇನ್ವೆಸ್ಟ್ಮೆಂಟ್. ಇನ್ ದ ಸಿಚುಯೇಷನ್ ಆಫ್ ಎಕ್ಸೆಸ್ ಡಿಮ್ಯಾಂಡ್ ಈಸ್ ಮೋರ್ ದ್ಯಾನ್ ಲೆವೆಲ್ ಆಫ್ ಔಟ್ಪುಟ್. ಫಿಲ್ ಇನ್ ದ ಬ್ಲಾಂಕ್ಸ್. CY ಶೋಸ್ ದ ಡಿಪೆಂಡೆನ್ಸಿ ಆಫ್ ಕನ್ಸಂಪ್ಷನ್ ಆನ್. ಇಂಪಾರ್ಟೆಂಟ್ ಕ್ವಶನ್. ಅದು ಆನ್ಸರ್ ಆಮೇಲೆ ನೋಡ್ತೋಗೋಣ. ಸೇವಿಂಗ್ ಇಸ್ ದ ಪಾರ್ಟ್ ಆಫ್ ಇನ್ಕಮ್ ದಟ್ ಈಸ್ ಡ್ಯಾಶ್. ಅವರೇಜ್ ಇದರಲ್ಲಿ ಆಲ್ಮೋಸ್ಟ್ 4 ಕ್ವಶನ್ ಕೂಡ ನೋಡ್ಕೊಳ್ಳಿ, ಬಂದೇ ಬರುವಂಥದ್ದು. ಅದಕ್ಕೆ ಆನ್ಸರ್ಸ್ ಇಲ್ಲಿದೆ, ನೋಡ್ಕೊಳ್ಳಿ. ದ ಸೈಜ್ ಆಫ್ ಮಲ್ಟಿಪ್ಲೇಯರ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂ ಆಫ್ ಮಾರ್ಜಿನಲ್ ಪ್ರಿಸ್ಪೆಕ್ಟ್ ಟು MPC. ಅದು ಇಂಪಾರ್ಟೆಂಟ್ ಕ್ವಶನ್. ಫಿಫ್ತ್ ಅಂತೂ ಮತ್ತು ಸಿಕ್ಸ್ತ್ ಅಂತೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಚಾಪ್ಟರ್ನ ನಾವು ನೋಡೋದಾದರೆ ದ ಟ್ಯಾಕ್ಸಸ್ ಆನ್ ಇಂಡಿವಿಜುವಲ್ ಆ್ಯಂಡ್ ಫರ್ಮ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸ್. ಇಂಪಾರ್ಟೆಂಟ್.
duties levied on the goods produced within the country. Excise duty is important question. The tax which acts as an automatic stabilizer. Proportional income tax important question. Which of the following is an example for paper tax? Wealth tax important tax. When the demand exceeds, ಇದು ಇಂಪಾರ್ಟೆಂಟ್ ಆಗಿರುತ್ತೆ. The single largest component of non-planned revenue expenditure is interest payments. The meat budget defeat the government realizes more on borrowing. Non-paying users of public goods are known as first one important question, second one important question ಮತ್ತು ಥರ್ಡ್ ಒಂದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಿರುತ್ತೆ ಈ ಚಾಪ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ವಶನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿ ಬಂದೇ ಬರೋವಂಥದ್ದು. ಇನ್ನು ಓಪನ್ ಎಕಾನಮಿನಲ್ಲಿ ದ ಕನ್ಸ್ಯೂಮರ್ ಆ್ಯಂಡ್ ದ ಪ್ರೊಡ್ಯೂಸರ್ ಕ್ಯಾನ್ ಚೂಸ್ ಬಿಟ್ವೀನ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಗೂಡ್ಸ್. ದಿಸ್ ಮಾರ್ಕೆಟ್ ಲಿಂಕೇಜ್ ಈಸ್ ಔಟ್ಪುಟ್ ಮಾರ್ಕೆಟ್ ಲಿಂಕೇಜಸ್. The exchange rate is determined by the market force and demand, and supply is called flexible exchange rate. The balance of payment ಇದು important question ಬರೋಂಥದ್ದು. The rate at which the price of one currency in terms of foreign currency is foreign exchange rate. In the situation, all currencies were defined in the terms of gold standards. Dash is the record of a trade in goods and service. Current account. Capital account records second one important question. ಹಾಗೆ ಫೋರ್ತ್ ಒಂದು ಇಂಪಾರ್ಟೆಂಟ್ ಕ್ವಶನ್, ಫಿಫ್ತ್ ಅಂತೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ನೋಟ್ ಡೌನ್ ಮಾಡ್ಕೊಳ್ಳಿ. ನೀವೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಎಲ್ಲ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ಸೆಕೆಂಡ್ PUC ಎಕನಾಮಿಕ್ಸ್ ಸಬ್ಜೆಕ್ಟು ಸಂಬಂಧಪಟ್ಟಂತೆ ಕೆಲವೊಂದು ವೀಡಿಯೋ ಲಿಂಕು ಕೂಡ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನೋಡ್ಬೋದು ಕ್ವಶನ್ ಪೇಪರ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾವೇನು ಡಿಸ್ಕಸ್ ಮಾಡಿದ್ವಿ MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಅದೇ ಕ್ವಶನ್ಗಳು ಇಲ್ಲಿ ರಿಪೀಟ್ ಆಗಿರೋ ಅಂಥದ್ದು. ನಾನು ಏನು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳಿದ್ದೀನಿ ಆ ಕ್ವಶನ್ಸ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಇದೇ ರೀತಿಯಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಗಿರ್ಬೋದು ಮತ್ತು 1 ಮಾರ್ಕ್ಸ್ದು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ. ನಂತರ ಇನ್ನು ಥಿಯರಿ ಏನಿರುತ್ತೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಆ ಎಲ್ಲ ವೀಡಿಯೋಸು ಸಿಗಬೇಕು ಅಂತಂದರೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾಗ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಆಗ ಯಾವುದೇ ವೀಡಿಯೋಸು ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ಎಲ್ಲ ವೀಡಿಯೋಸು ಕೂಡ ನೀವು ರೆಫರ್ ಮಾಡಿಕೊಂಡು ಎಕನಾಮಿಕ್ಸಲ್ಲಿ ಔಟ್ ಆಫ್ ಔಟ್ನ ಸ್ಕೋರ್ ಮಾಡ್ಬೋದು. ನಿಮಗೆ ಈಗಾಗಲೇ ಗೊತ್ತು ಎಕನಾಮಿಕ್ಸಲ್ಲಿ ಕೆಲವೊಂದು ನ್ಯೂ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ. ಆ ನ್ಯೂ ಕ್ವಶನ್ಸ್ನು ಕೂಡ ನಾನು ಅಪ್ಡೇಟ್ ಮಾಡ್ತೀನಿ. ನ್ಯೂ ಕ್ವಶನ್ಸ್ನ ಆ್ಯಡ್ ಮಾಡಿದ್ದಾರೆ, ಆ ಕ್ವಶನ್ಸ್ನು ಕೂಡ ನಾನು ಆದಷ್ಟು ಬೇಗ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ. ಸೊ ಆದಷ್ಟು ಬೇಗ 60K ರೀಚ್ ಆಗಲು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.